ಫ್ರೆಂಡ್ಸ್ ಇದಲ್ಲ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಅಣ್ಣವ್ರ ಫ್ರೆಂಡ್ ಮನೆಯಿಂದ. ಫ್ರೆಂಡ್ಸ್ ಇವತ್ತು ನಾವು ಎಲ್ಲಿ ಹೋಗ್ತಾ ಇದೀವಪ್ಪ ಅಂದರೆ ಒಂದು ಸ್ಪೆಷಲ್ ಇವೆಂಟ್ ಹೋಗ್ತಾ ಇದೀವಿ, ಕಾಲೇಜ್ ಇವೆಂಟು. ಅದನ್ನು ನಮ್ಮ ಕಾಲೇಜ್ ಇವೆಂಟೇ. ಅಲ್ಲಿಗೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಬರ್ತಾ ಇದ್ದಾರೆ. ಅದು ಯಾರು ಏನು ಅಂತ, ಏನು ಫಂಕ್ಷನ್ ಅಂತ ಎಲ್ಲ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇವಾಗ ನಮ್ಮ ಅಣ್ಣವರೆಲ್ಲ ಕಾಯ್ತಾ ಇದ್ದಾರೆ. ಇವರು ಶರ್ಮಾ ಅಂತೇಳಿ ನಮ್ಮ ಅಣ್ಣವ್ರ ಫ್ರೆಂಡ್, ನಮ್ಮ ಬಿಗ್ ಬ್ರದರ್ ಥರ. ಇವರು ನಮ್ಮ ಅಣ್ಣ ಹರ್ಷ ಅಣ್ಣರ ಜೊತೆ ನೋಡಿ ಹೆಂಗೆ ಕಾಣ್ತಾ ಇದ್ದಾರೆ, ಫುಲ್ ಜಿಕ್ ಚಾಕ್. ಇವ್ರು ನಮ್ಮ ಬ್ರದರ್ ಗೋಕುಲ್. ಹಾಯ್ ಬ್ರದರ್ಸ್. ಬನ್ನಿ ಫ್ರೆಂಡ್ಸ್ ಹೋಗೋಣ, ಏನೇನಂತೆಲ್ಲ ಹೇಳ್ತೀನಿ ನಿಮಗೆ. ಇಷ್ಟೊಂದು ಜನ ಬ್ಲಾಗ್ ನೋಡ್ತಾ ಇದ್ದಾರಲ್ಲ, ನಮ್ಮ ದಾವಣಗೆರೆ ಯಾರು ಬರ್ತಿದ್ದಾರಪ್ಪ ಅಂದರೆ ನವಲಿ ಜನಜಿ ಸರ್ ಬಂದಿದ್ದಾರೆ. ಇವಾಗ ಇಲ್ಲೇ ಪೃಥ್ವಿ ಶಾಮನೂರವ್ರ ಮನೆಗೆ ಬಂದಿದ್ದೀವಿ. ನಮ್ಮ ಬಾಯ್ಸ್ ಎಲ್ಲರೂ ಬನ್ನಿ ಫ್ರೆಂಡ್ಸ್, ಎಲ್ಲ ನಿಮಗೆ ತೋರಿಸಿ ಏನೇನು ಫಂಕ್ಷನ್, ಏನೇನು ಇವೆಂಟ್ ಅಂತ. ಕಾಲೇಜ್ ಎಲ್ಲ ಒಳಗಡೆ ಇದ್ದಾರೆ. ಎಷ್ಟು ಕ್ರೌಡ್ ನಮ್ಮ ಬ್ರದರಿಂದ ನಾನು ಇಲ್ಲಿಗೆ ಬಂದಿರೋದು. ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ನಿಮಗೆ ಏನೇನು ಅಂತ. ಬಾಯ್ಸ್ ಇಲ್ಲಿ ಇವಾಗ ನಮಗೋಸ್ಕರ ದೋಸೆ ಮಾಡಿಸಿದ್ದಾರೆ, ಬೆಣ್ಣೆ ದೋಸೆ ತಿನ್ಕಂತ ಹೋಗೋಣ. ಬಾಯ್ಸ್ ಇಲ್ಲಿ ಪೃಥ್ವಿ ಶಾಮನೂರ್ ಮನೆಗೆ ಬಂದಿದ್ದೀವಿ. ಕಾಲೇಜ್ ಧನಂಜಯ್ ಸರ್ ಇಲ್ಲೇ ಒಳಗಿದ್ದಾರೆ. ನಾವಿಲ್ಲಿ ದೋಸೆ ತಿಂತಾ ಇದ್ದೀವಿ. ಅವ್ರು ಬಂದ ತಕ್ಷಣ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿಲ್ಲ ಕ್ರೌಡ್ ಜಾಸ್ತಿ ಆಗ್ತಾ ಇದೆ. ಚಪ್ಪಲಿ ಬಿಚ್ಚಿ ಮಂದಣ್ಣ ತೊಳಗು ಮಂದಣ್ಣಿಗೆ ಹೇಳ್ಕೊಡು. ಯಾರು ಬಂದಿದ್ದಾರೆ ಆಯ್ತು. ಏನ್ ಬ್ರೋ ನೀನು ಕ್ಯೂ ಎಲ್ಲ ಈಚೆ ನಡ್ರಿ, ಈಚೆ ನಡ್ರಿ. ರೆಡಿ ಮಾಡಿ. ಸರಿ ಆಧಾರೆಲ್ಲ ಲೈನ್ ಮಾಡ್ರಿ ಲೈನ್ ಮಾಡಪ್ಪ. ಗಾಡಿ ಬೇಗ ಬನ್ನಿ ಬನ್ರಿ ಬನ್ರಿ. ಸ್ಟಾಪ್ ಮಾಡಪ್ಪ, ಬರ್ರ ಬೇಗ ಬರ್ರ, ಟೈಮ್ ಆಯ್ತು ಬರ್ರ. ಮತ್ತು ಒಳಗಡೆ ಬರ್ರ. ಗೇಟ್ ಓಪನ್ ಬರ್ರಿ ಶರತ ಯಾರಿಗೆ ಕೇಳೋಣ ಅಂತ ರೆಡಿ ಅಲ್ಲಿ ಗಾಡಿ ರೆಡಿ. ಬೇಡ
ಜನ ಭಾಳ ಇದ್ದಾರೆ ಕ್ರೌಡು. ಯಾರು ಹೊಂಟಿಲ್ಲ. ಪೃಥ್ವಿ ರೆಡಿ ಆದಂಗೆ ಹೇಳು ಪೃಥ್ವಿ. ಜಾಲಿ ಧನಂಜಯ್ ಕಾಲೇಜಿಗೆ ಎಂಟ್ರಿ. ತೋರಿಸ್ತೀನಿ ನಿಮ್ಗೆ. ಇದೇ ಕಾರಲ್ಲಿದ್ದಾರೆ. ಗಾಯ್ಸ್, ಯಾವ ಕಾಲೇಜ್ ಫಂಕ್ಷನ್ ಅಂದರೆ ನಮ್ಮ ದಾವಣಗೆರೆ BIT ಕಾಲೇಜ್ ಫಂಕ್ಷನ್, ಬಾಪೂಜಿ ಇಂಜಿನಿಯರಿಂಗ್ ಕಾಲೇಜು. ಅಲ್ಲಿಗೆ ಇವತ್ತು ಜಾಲಿ ಧನಂಜಯ್ ಸರ್ ಬರ್ತಿದ್ದಾರೆ. ಇದೇ ಕಾರ್ ಒಳಗಡೆ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ರೆಸ್ಟ್ ನೋಡಿ ನೀವೇ ಏನಂತೀರಾ. ಗಾಯ್ಸ್, ನನಗಂತೂ ಅವ್ರನ್ನ ಹತ್ರದಿಂದ ನೋಡಿ ಫುಲ್ ಅಂದರೆ ಫುಲ್ ಖುಷಿ ಆಗ್ಬಿಡ್ತು. ಎಲ್ಲ ನಮ್ಮ ಬ್ರದರ್ ಅವರು. ಗಾಯ್ಸ್, ಲಿಟ್ರಲಿ ನನಗೆ ಹೆಂಗೆ ಅನಿಸ್ತಾಯ್ತಪ್ಪ ಅಂದರೆ. ಬನ್ನಿ ಫ್ರೆಂಡ್ಸ್, ಇನ್ನೇನು ಅಲ್ಲಿ ಫಾರ್ಚುನರ್ ಇದ್ದಾರೆ. ಇವಾಗ ಬೈಕ್ ಪಾರ್ಕಿಂಗ್ ಮಾಡ್ಬಿಡೋಣ. ಬೈಕ್ ಪಾರ್ಕಿಂಗ್ ಮಾಡಿಬಿಟ್ಟು ಗಾಯ್ಸ್, ಇವಾಗಂತೂ ಅವ್ರು ನಮ್ಮ ಹತ್ರಕ್ಕೆ ಸಿಗಲ್ಲ. ಇವಾಗ ಏನಿದ್ರು ಸ್ಟೇಜ್ ಮೇಲೆ ಹೋಗ್ಬಿಡ್ತಾರೆ. ಸ್ಟೇಜ್ ಮೇಲೆ ಭಾಳ ಸೆಕ್ಯೂರಿಟಿನೂ ಇರುತ್ತೆ. ನೋಡೋಣ ಬನ್ನಿ, ಲೆಟ್ಸ್ ಗೋ. ಗಾಯ್ಸ್, ಕಾಲೇಜ್ ಫುಲ್ ಚಿತ್ತ ಅಂತ ಇದೆ. ಬನ್ನಿ. ಎಲ್ಲ ಹುಡುಗಿರಂತೂ ಕಲರ್ ಚಿಕ್ಕಾಗಿ ರೆಡಿ ಆಗಿಬಿಟ್ಟಿದ್ದಾರೆ. ಯಾರು ನೋಡೋಣ ಯಾರು ಬಿಡೋಣ. ಎಲ್ಲರೂ ಔಟ್. ಗಾಯ್ಸ್, ಅಲ್ಲಿ ನೋಡಿ ಆಡಿಯನ್ಸ್ ಫುಲ್ ಕ್ರೌಡ್ ಇದೆ ಮಾತ್ರ ನಿಜವಾಗ್ಲು. ಗಾಯ್ಸ್, ಪೃಥ್ವಿ ಶಾಮ್ನವ್ರು ಯಾರು ಗೊತ್ತಾ? ನಮ್ಮ ಅಣ್ಣವ್ರ ಕ್ಲಾಸ್ಮೇಟ್ ಅವರು RG ಕಾಲೇಜಲ್ಲಿ. ಅದಕ್ಕೆ ನಮಗೆ ಚಾನ್ಸ್ ಸಿಕ್ಕಿದ್ದು. ಇಷ್ಟು ಹತ್ರದಿಂದ ನೋಡೋಕ್ಕೆ, ಇಲ್ಲ ಅಂದರೆ ಎಲ್ಲಿ ಚಾನ್ಸ್ ಸಿಕ್ಕಿದ್ದು ನಮಗೆ. ಗಾಯ್ಸ್, ಫುಲ್ ಆಡಿಯನ್ಸ್ ಮಾತ್ರ. ಸರ್ ಸ್ಟೇಜ್ ಮೇಲೆ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ, ಚೆನ್ನಾಗಿದ್ದೀರಾ? ತುಂಬಾ ಖುಷಿ ಆಯ್ತು. ನಿಮ್ ಪ್ರೀತಿ ತುಂಬಾ ದೊಡ್ಡದು. ನಾನು ಅಲ್ಲಿಂದಾನೆ ಸ್ವಲ್ಪ ಹುಷಾರಿರ್ಲಿಲ್ಲ, ಸುಸ್ತಾಗಿ ಬಂದಿದ್ದೆ. ಬಟ್ ಇಲ್ಲಿ ಸ್ಟೇಜ್ ಎಂಟರ್ ಆಗೋ ಅಷ್ಟರಲ್ಲಿ ಅದ್ರ 10 ಪಟ್ಟು ಸುಸ್ತಾಗೋಯ್ತು ನನಗೆ. ಬಟ್ ಅದು ಯಾವಾಗ್ಲೂ ಖುಷಿನೇ. ಅದೇ ಪ್ರೀತಿಗೋಸ್ಕರನೇ ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತೀವಿ. ಅದು ನಿಮ್ಮಿಂದ ಸಿಕ್ಕಾಗ ಅದಕ್ಕಿಂತ ಸಾರ್ಥಕತೆ ಯಾವುದೂ ಇಲ್ಲ. ಸ್ಟೇಜ್ ಮೇಲೆ ನುಗ್ಬಿಟ್ಟಿದಾರಣ ಆಡಿಯನ್ಸ್ ಮಾತ್ರ. ದವ ನಮ್ಗೆ ಇದು ನಾನು ಮೋಸ್ಟ್ಲಿ 2ನೇ ಸರಿನೋ 3ನೇ ಸರಿನೋ ಬರ್ತಾ ಇರೋದು. 2017 ಒಂದ್ಸರಿ ಬಂದಿದ್ದೆ.
ದಾವಣಗೆರೆಗೆ ಯಾವಾಗ ಬಂದ್ರು, ಧಾವನಮ್ಗೆ ಯಾವಾಗ ಬಂದ್ರು, BIT ಕಾಲೇಜ್ಗೆ ಯಾವಾಗ ಬಂದ್ರು, ಇದೇ ಜೋಶ್ ಇರುತ್ತೆ. ಹೇಳಿದ್ನಲ್ಲ ಬರ್ಬೇಕಾದ್ರೆ ಹುಷಾರಿರ್ಲಿಲ್ಲ ಅಂತ, ಇವಾಗ ನೀವು ಕೊಟ್ಟಿರೋ ಎನರ್ಜಿಗೆ ವಾಪಸ್ಸು ನಾರ್ಮಲ್ ಮೋಡಲ್ ಹುಷಾರ್ ಆಗ್ಬಿಟ್ಟು ವಾಪಸ್ ಹೋಗ್ತೀನಿ. ಥ್ಯಾಂಕ್ ಯು, ಐ ಲವ್ ಯು. ಹಿಂಗೆ ಇಂಜಿನಿಯರಿಂಗ್ ಕಾಲೇಜಿಗೆ ಬಂದಾಗಲೆಲ್ಲ ಅನ್ನಿಸ್ತಾ ಇರುತ್ತೆ, ತುಂಬಾ ಬೇಗ ವರ್ಷಗಳು ಓಡ್ತಾ ಇದೆ ಅಲ್ವಾ, ನಾನು ಇಲ್ಲೇ ಹಿಂಗೆ ಇದ್ನಲ್ಲ ಅಂತ. ಬಟ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಎಂಜಾಯ್ ಮಾಡಿ, ಅಷ್ಟೇ ಚೆನ್ನಾಗಿ ಕನ್ಸುಗಳು ಇಟ್ಕೊಂಡು ಕೆಲಸ ಮಾಡಿ. ಯಾರ್ಯಾರಿಗೆ ಏನೇನು ಆಗುವ 14ನೇ ತಾರೀಕು ಕೋಟಿಯಿಂದ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಇಲ್ಲೇ ನಿಮ್ಮ ಅಶೋಕದಲ್ಲೋ ಗೀತಾಂಜಲಿಲೋ ರಿಲೀಸ್ ಆಗುತ್ತೆ ಯಾವುದೋ ಒಂದು ಥಿಯೇಟ್ರಲ್ಲಿ. ಬೆಳೆಸಿದಲ್ಲ, ಬೆಳೆದಿದ್ದು, ನುಗ್ಗಿದ್ ನಾವು, ಹೊಡೆದಿದ್ ನಾವು, ಬೆಂಕಿ ಹಚ್ಚಿದ್ ನಾವು, ಅದ್ರಲ್ಲಿ ಜೋಳ ಬೇಯಿಸ್ಕೊಂಡು ತಿಂದವ್ರು ನೀವು. ಆ ಅಂಕಲ್ನ ಹೊಡಿತೀನಿ ಸುಮ್ಮನೆ. ಯಾವ ನಿಯತ್ತಾಗಿ 100 ರೂಪಾಯಿ ದುಡಿತಾನೋ ಅವನೇ ಕಿಂಗು. ಯಾರನ್ನು ಕೀಳಾಗಿ ನೋಡಬಾರ್ದು. ಥ್ಯಾಂಕ್ ಯು. ಫೈನಲಿ ಡಾಲೇಜ್ ಜನ ಇದೆ, ಅಲ್ಲಿಂದ ಈವೆಂಟ್ ಇಂದಾನು ಹೋದ್ರು. ನಾವು ಫೈನಲಿ ಬಂದ್ವಿ, ಜಾಸ್ತಿ ಹೊತ್ತಿರ್ಲಿಲ್ಲ. ಯಾಕಪ್ಪ ಅಂದ್ರೆ ಅಲ್ಲಿ ಬಹಳ ಅಂದ್ರೆ ಬಹಳ ಜನ ಅದ್ರಲ್ಲಿ ನಿಜವಾಗ್ಲು ಎಲ್ಲಾರು ಲಾಂಗ್ ಡ್ರೈವ್ ಹೋಗ್ತಾ ಇದೀವಿ. ಅದೇ ಖುಷಿಗೆ ಎಲ್ಲರೂ ಆಗಿದೆ. ಡ್ರಮ್ ಅಲ್ಲ ಇದು, ಸ್ಪೀಕರ್ ಮುಂದೆ ಕುಂತ್ಬಿಟ್ಟಿವಿ ನಾವು. ಎಲ್ಲಾರು ನಮ್ಮ ಬ್ರದರ್ಸ್ ಎಲ್ಲಾರು ವೈಟ್ ಮಾಡ್ಕೊಂಡು ಎಲ್ಲ ಇಲ್ಲಿವಪ್ಪ ಅಂದ್ರೆ ಬನ್ನಿ ಹೋದ್ಮೇಲೆ ತೋರಿಸ್ತೀನಿ. ಫೈನಲಿ ರೈಡ್ ಮಾಡ್ಕೊಂಡು 2 ಕಾಡಲ್ಲೇ ನಮ್ಮ ಬಾಯ್ಸ್ ಎಲ್ಲರೂ ಫೈನಲಿ CCDಗೆ ಬಂದಿದ್ದೀವಿ. ಇವತ್ತು ಪೂರ್ತಿ ಫುಲ್ ವೈಬ್ ಆಗಿದ್ದೀವಿ ಫ್ರೆಂಡ್ಸ್. ನಮ್ಮ ಬಿಗ್ ಬ್ರದರೇ ಫುಲ್ ವೈಬಲ್ಲಿ ಇರೋದು ಇವತ್ತು. ದೇವಸ್ಥಾನ ಇದು, ದೇವಸ್ಥಾನ ಅಲ್ಲ, ಅಡ್ಡ ಇದು, ಅಡ್ಡ ಮೈ ಗೆಸ್ಟ್ ಹೌಸ್. ಅದೇ ಅಂತಾನೆ ಹೇಳ್ಬೋದು. ಬಿಗ್ ಬ್ರದರ್ ನೋಡಿ ಫುಲ್ ಇವತ್ತು ಔಟ್ಫಿಟ್ ಅಲ್ಲಿ ಮಾತ್ರ ಬಾಯ್ಸ್ 100 ಅಲ್ಲಿ ಟರ್ನಿಂಗ್ ಏನಂತೀರ ನೀವು, ಕ್ರೇಜಿ ಅಂತ ನೋಡಿದ್ರೆ ಬಾಯ್ಸ್. ಆ ವಿಡಿಯೋ ಮಾಡಲಿಲ್ಲ ನಾ. 100 ಅಲ್ಲಿ ಟರ್ನಿಂಗ್ ನನ್ನ ಜೊತೆ ಬೈಕಲ್ಲಿ ಕೂತ ಎಲ್ಲ ತೋರಿಸ್ಬಿಡ್ತೀನಿ ನಿಮಗೆ ಬಾಯ್ಸ್. ಫೈನಲಿ ಕಾದ್ಬಿಟ್ಟು ನಮ್ಮ ಡಿಶ್ಗಳೆಲ್ಲ ಬಂದು ವಾಪಸ್ಸು. ಟ್ರೈ ಮಾಡ್ತಾರೆ ಇದು ಮಾತ್ರ ಐಸ್ ಕ್ರೀಮ್ ತುಂಬ ಸಖತ್ ಟೇಸ್ಟ್ ಆಗಿದೆ ಇದು. ಗಾಯ್ಸ್ ಫೈನಲಿ ಇಲ್ಲಿಂದ ಹೊರಟಿದ್ದೀವಿ. ಫುಲ್ ಮಾತ್ರ ಫುಲ್ ಕ್ರೇಜಿ ಇತ್ತು ಇವತ್ತಂತನು. ಅಲ್ ಬಾಯ್ಸ್ ಸರ್ ಇವತ್ತು ಮಾತ್ರ ಫುಲ್ ಚಿತ್ತಾಗಿದ್ದಾರೆ ನಿಜವಾಗ್ಲೂ. ನಾನು ಇವತ್ತಿನ ವೈಬ್ ಮಾತ್ರ ತುಂಬ ಅಂದರೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಇವತ್ತು ಮಾತ್ರ ನಿಜವಾಗ್ಲೂ ನಾನು ತುಂಬ ಖುಷಿಯಾಗೇ ಇದ್ದೀನಿ ಫ್ರೆಂಡ್ಸ್. ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಅಂತೂ ಮಾಡೇ ಮಾಡಿ ಫ್ರೆಂಡ್ಸ್. ಒಂದು ಸಿಂಬಲ್, ಒಂದು ಆರ್ಟ್ ಸಿಂಬಲ್ ಹಾಕ್ರಿ. See you next time friends. Have a nice day. Bye. Guys, ಇವತ್ತು ನಾನು ಡಾಲೇಜ್ ಅಷ್ಟು ಹತ್ರದಿಂದ ನೋಡೋಕ್ಕೆ ಕಾರಣ ಎಲ್ಲ ನಮ್ಮ ಅಣ್ಣಂದ್ರೆ ಎಲ್ಲ ಕ್ರೆಡಿಟ್ ನಮ್ಮ ಅಣ್ಣವರಿಗೆ. ಇನ್ನೊಂದ್ಸರಿ ಎಷ್ಟು ಸಿಗೋಗಿ ಮೀಟ್ ಮಾಡ್ತೀನಿ ನಿಜವಾಗ್ಲೂ ಫ್ರೆಂಡ್ಸ್. ಅಷ್ಟು ಹತ್ರದಿಂದ ನೋಡಿದ್ದೀನಿ ಅಂದ್ರೆ ಎಲ್ಲ ಇವ್ರ ಸಪೋರ್ಟ್ ಇಂದಾನೆ.